ಕವರ್ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಾನಿವತ್ತು ಒಂದು ವಿಚಿತ್ರ ಹಗರಣನ ಬಯಲು ಮಾಡ್ತೀನಿ. ಆ ಹಗರಣ ನಡೆದಿರೋದು ಮತ್ತೆಲ್ಲೂ ಅಲ್ಲ, ಮಾಜಿ ಪ್ರಧಾನಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳ ತವರೂರಲ್ಲೇ. ಈ ಹಗರಣದಿಂದ 90 ಹಳ್ಳಿಗಳ ಸಾವಿರಾರು ರೈತರು ಹಾಗೂ ಸಾವಿರಾರು ಜನಸಾಮಾನ್ಯರು ನೊಂದಿದ್ದಾರೆ, ಬೆಂದಿದ್ದಾರೆ. ಈ ಹಗರಣದಲ್ಲಿ 100 ಕೋಟಿ ರೂಪಾಯಿ ಲೂಟಿಯೂ ಆಗಿದೆ. ಹೌದು, ನಾನಿವತ್ತು ಹೇಳ ಹೊರಟಿರುವುದು ತಿಪಟೂರು ಹಾಗೂ ಹಾಸನ ನಡುವಿನ ರಸ್ತೆ ಹಗರಣವನ್ನ. ಈ ರೈತರ ಆಕ್ರೋಶ ನೋಡಿ, ಇವರ ಆವೇಶ ಕಾಣಿ. ಶಾಸಕರು ಅವರವರ ಹೆಂಡ್ರ ಮಕ್ಕಳು ನಿಗಾ ನೋಡ್ಕೊತಾವ್ರೆ, ಏನು ನೋಡ್ತಾ ಇಲ್ಲ. ಹೌದು ಮೇಡಮ್, ಅವರು ಬರೋ ಹಣ, ಅವ್ರು ಬರೋ ಕಾಸು ಬಂದು ನೋಡ್ಕೊಂಡು ಮನೆಗೆ ಹೋಗ್ತಾರೆ. ರೋಡ್ನು ಎಲ್ಲ ತಿರುಗ್ತಾರೆ, ತಿರುಗಿರೋರಿಗೆ ಗಮನ ಇಲ್ಲ. ಇನ್ನೊಂದು ಸಾರಿ ಅವ್ರು ಏನಾದ್ರು MLAಗಳು ಯಾವುದೇ ಫಂಕ್ಷನ್ ಇಟ್ಟಿದ್ರು ಬೇರೆ ದಾರಿಲಿ ಬಂದ್ರೆ ಆವಾಗಲೇ ಕಲ್ಲು ಹೊಡಿತೀವಿ. ಅವ್ರಿಗೆ ಏನ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಮಾತ್ರ ಇದೇ ದಾರಿಯಲ್ಲಿ ಬರ್ಬೇಕು. ಅವ್ರ ಅಪ್ಪ ಹುಟ್ಟಿದ ಮಕ್ಕಳಾದ್ರೆ ಈ ದಾರಿಯಲ್ಲಿ ಬರ್ಲಿ. ಇವರು ಈ ರೀತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿರೋದು ಫಸ್ಟ್ ಟೈಮ್ ಏನಲ್ಲ. ಕಳೆದ 8 ವರ್ಷಗಳಿಂದ 90 ಹಳ್ಳಿಯ ಮಂದಿ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಇದ್ದಾರೆ. ಯಾಕೆ ಗೊತ್ತಾ? ಒಂದೇ ಒಂದು ರಸ್ತೆಗಾಗಿ. ಇದುವೇ ತಿಪಟೂರು ಹಾಸನ ನಡುವಿನ ರಾಜ್ಯ ಹೆದ್ದಾರಿ. ಆದರೆ ಈ ಹೆದ್ದಾರಿಯೇ ಈಗ ನಾಪತ್ತೆಯಾಗಿದೆ. ಈ ಹೆದ್ದಾರಿ ಇಂದು ಹಗರಣಗಳ ಕೂಪವಾಗಿದೆ, ಭ್ರಷ್ಟಾಚಾರದ ತಾಣವಾಗಿದೆ. ಅದು ಹೇಗೆ? ಇಲ್ಲಿ ನಡೆದಿರುವ ಹಗರಣಗಳೇನು? 259 ಕೋಟಿ ರೂಪಾಯಿ ಯೋಜನೆಗೆ ಯಾಕೆ ಗ್ರಹಣ ಹಿಡಿಯಿತು? ಇದರ ಹಿಂದೆ ಯಾರ ಕೈವಾಡ ಇದೆ? ಇದನ್ನೆಲ್ಲ ಪತ್ತೆ ಹಚ್ಚಲು ಕವರ್ ಸ್ಟೋರಿ ತಂಡ ಗಾಡಿ ಏರಿ ಹೊರಟೇ ಬಿಟ್ಟಿತು ತಿಪಟೂರಿನಿಂದ ಹಾಸನದ ಕಡೆಗೆ. ಮೇ 27. ಸ್ಥಳ ದುದ್ದ ವೃತ್ತ. ಇದೇ ವೃತ್ತದಲ್ಲಿ 2006ರಲ್ಲಿ ರಸ್ತೆಗಾಗಿ ಸಾವಿರಾರು ರೈತರು ಭಾರೀ ಹೋರಾಟ ನಡೆಸಿದ್ರು. ಹೋರಾಟದ ವೇಳೆ ಪೊಲೀಸರು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಇದರಲ್ಲಿ 100 ರೈತರು ಗಾಯಗೊಂಡ್ರು, 230 ಮಂದಿ ಜೈಲು ಸೇರಿದ್ರು. ಜನರ ಹೋರಾಟದ ಕಿಚ್ಚಿಗೆ ಎಚ್ಚೆತ್ತುಕೊಂಡ ಸರ್ಕಾರ ಚಿಕ್ಕನಾಯಕನಹಳ್ಳಿ ತಿಪಟೂರು ಹಾಸನದವರೆಗೆ 78 ಕಿಲೋಮೀಟರ್ ಉದ್ದದ ಸಿಮೆಂಟ್ ರಸ್ತೆ ನಿರ್ಮಿಸಲು ಟೆಂಡರ್ ಕರೆಯಿತು. 2011ರ ಏಪ್ರಿಲ್ನಲ್ಲೇ ಮಹಾರಾಷ್ಟ್ರದ ನಾಗಪುರ ಮೂಲದ ಅಭಿಜಿತ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ 259 ಕೋಟಿ ರೂಪಾಯಿ ಟೆಂಡರ್ ನೀಡಿತು. ಅಭಿಜಿತ್ ಗ್ರೂಪ್ಸ್ ಅನ್ನೋರಿಗೆ ಒಂದು BOT ಪ್ರಾಜೆಕ್ಟಲ್ಲಿ ಮದ್ದು ರೋಡ್ ಬಿಲ್ಡ್ ಮಾಡಿ ಆಮೇಲೆ ಟೋಲ್ನಲ್ಲಿ ಕಲೆಕ್ಟ್ ಮಾಡೋದಕ್ಕೆ 30 ವರ್ಷ ಟೋಲ್ ಕಲೆಕ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ರೋಡು ಅಭಿಜಿತ್ ಗ್ರೂಪ್ಸ್ ಅವ್ರಿಗೆ 259 ಕೋಟಿಗೆ ರೋಡ್ ಆಯಿತು. ಕಾಮಗಾರಿಗೆ ಡೆಡ್ಲೈನ್. 78 ಕಿಲೋಮೀಟರ್ ಉದ್ದದ ಸಿಮೆಂಟ್ ರಸ್ತೆಯನ್ನು 3 ವರ್ಷದೊಳಗೆ ನಿರ್ಮಿಸಿ ಕೊಡಬೇಕು ಅಂತ ಸರ್ಕಾರ ಅಭಿಜಿತ್ ಕಂಪನಿಗೆ ಡೆಡ್ಲೈನ್ ಕೊಡ್ತು. ಆ ಪ್ರಕಾರ 80% ರಸ್ತೆ ಕಾಮಗಾರಿ ಈಗಾಗಲೇ ಮುಗಿದಿರಬೇಕಿತ್ತು. ಆರಂಭದಲ್ಲೇ ಎಡವಟ್ಟು. ಟೆಂಡರ್ ಪಡೆದ ಉತ್ಸಾಹದಲ್ಲಿ ಅಭಿಜಿತ್ ಸಂಸ್ಥೆ ಏನು ಮಾಡ್ತು ಗೊತ್ತಾ? 78ಕ್ಕೆ 78 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಬಗೆದು ಹಾಕಿತು. ಅಲ್ಲಿ ಇಲ್ಲಿ ಇದ್ದ ಒಂದಿಷ್ಟು ಡಾಂಬರ್ ಅನ್ನು ಕೂಡ ಕಿತ್ತಾಕ್ತು. ಆದ್ರೆ ಅಭಿಜಿತ್ ಕಂಪನಿ ರಸ್ತೆ ಅಗೆಯಲು ತೋರಿಸಿದ ಉತ್ಸಾಹವನ್ನ ರೋಡು ನಿರ್ಮಿಸಲು ತೋರಿಸಿಲ್ಲ. ಯಾಕೆ ಗೊತ್ತಾ? ಬಳ್ಳಾರಿಯಿಂದ ಮಂಗಳೂರಿಗೆ ಹೋಗೋ ರೋಡ್ ಇದು ಮೇಡಮ್. ಬಳ್ಳಾರಿಯಿಂದ ಮೈನ್ಸ್ ನಡೀತಾ ಇತ್ತು. ಮೈನ್ಸ್ಗೋಸ್ಕರ ಪ್ರತಿದಿನ ಕಡಿಮೆ ಅಂದರೆ ಒಂದು 2000 ಗಾಡಿಗಳು ಓಡಾಡ್ತಿದ್ವು. ಆ 2000 ಗಾಡಿಗಳನ್ನೇ ಅವರೇಜ್ ಅದರಿಂದ ಟೋಲ್ ಕಲೆಕ್ಟ್ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ರೋಡ್ ತೊಗೊಂಡಿದ್ರು. ಯಾವಾಗ ಮೈನಿಂಗ್ ಸ್ಟಾಪ್ ಆಗಿ ಇಲ್ಲಿ ಮೈನಿಂಗ್ ಗಾಡಿಗಳು ಲಾರಿಗಳು ನಿಂತೋಯ್ತೋ ಅವತ್ತೇ ಈ ರೋಡ್ ಕೆಲಸ ನಿಂತೋಯ್ತು. ಇಂಟ್ರೆಸ್ಟ್ ಕಳ್ಕೊಂಡ್ರು. 30 ವರ್ಷದಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರ ಅವರಿಗಿದೆ.
ರಸ್ತೆಯಲ್ಲೇ ಆಗುತ್ತೆ ಹೆರಿಗೆ. ಅಭಿಜಿತ್ ಕಂಪನಿ ಆರಂಭದಲ್ಲಿ ನಿಯತ್ತಾಗಿ 4 ಕಿಲೋಮೀಟರ್ ಉದ್ದದ ಅದ್ಭುತ ಸಿಮೆಂಟ್ ರಸ್ತೆ ಮಾಡಿತು. ಒಂದು 12 ಕಿಲೋಮೀಟರ್ ಉದ್ದದ ಏಕಪಥ ಡಾಂಬರ್ ರಸ್ತೆಯನ್ನು ಮಾಡಿತು. ಇಷ್ಟಕ್ಕೆ ಸುಸ್ತು ಹೊಡೆದ ಅಭಿಜಿತ್ ಕಂಪನಿ ತನ್ನ ಕೆಲಸನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತು. ಪರಿಣಾಮ ಹಾಸನ ತಿಪಟೂರು ರಸ್ತೆ ಹೊಂಡಮಯವಾಯಿತು. ಕೆಲವು ಕಡೆ ರಸ್ತೆಯಲ್ಲೇ ಕಣಿವೆ ಸೃಷ್ಟಿಯಾಗಿದೆ. ಇನ್ನು ಹಲವೆಡೆ ರಸ್ತೆಯೇ ಕೆರೆಯಾಗಿದೆ. ರಸ್ತೆ ನಡುವಿರೋ ದಿಣ್ಣೆ ನೋಡಿದ್ರೆ ಡರ್ಟ್ ಟ್ರ್ಯಾಕ್ ರೇಸ್ ನೆನಪಿಗೆ ಬರುತ್ತೆ. ರಸ್ತೆ ನೋಡಿದಾಗ ರಸ್ತೆಯೊಳಗೆ ಹೊಂಡವಾ, ಹೊಂಡದೊಳಗೆ ರಸ್ತೆಯೋ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ರಸ್ತೆಯಲ್ಲೇನಾದ್ರೂ ಗರ್ಭಿಣಿಯರು ಪ್ರಯಾಣಿಸಿದ್ರೆ ಉಚಿತ ಹೆರಿಗೆ ಗ್ಯಾರಂಟಿ. ಅಪಾಯ ತಪ್ಪಿದ್ದಲ್ಲ. ಇನ್ನು ಈ ರಾಜ್ಯ ಹೆದ್ದಾರಿಯಲ್ಲಿ ಕೈಕಾಲ್ ಮುರ್ಕೊಂಡು ನಿಂತಿರೋ ವಾಹನಗಳಿಗೆ ಲೆಕ್ಕವೇ ಇಲ್ಲ ಬಿಡಿ. ಪ್ರತಿದಿನ ನಾವು ಈ ರೋಡಿನುದ್ದಕ್ಕೂ ಇಂಥ ದೃಶ್ಯಗಳನ್ನ ಕಾಣ್ಬೋದು. ಮಿನಿಮಮ್ ಅಂದ್ರೂ 4 ರಿಂದ 5 ವಾಹನಗಳು ಈ ರೀತಿ ಬ್ಲೇಡ್ ಕಟ್ಟಾಗಿಯೋ ಟೈರ್ ಪಂಚರ್ ಆಗಿಯೋ ಒಂದಲ್ಲ ಒಂದು ಸಮಸ್ಯೆಯಿಂದ ರೋಡಿನುದ್ದಕ್ಕೂ ನಿಂತಿರುತ್ತೆ. ಇದರಿಂದಾಗಿ ಈ ವಾಹನ ಚಾಲಕರಿಗೆ ಬರೀ ರಸ್ತೆಯ ಏರು ತಗ್ಗುಗಳು ಮಾತ್ರ ಅಲ್ಲ, ರಸ್ತೆಯ ಮೇಂಟೆನೆನ್ಸ್ಗೂ ಸಾವಿರಾರು ರೂಪಾಯಿ ಖರ್ಚಾಗ್ತಿದೆ. ನಮ್ಮ ವಾಹನ ಕೂಡ 2 ಬಾರಿ ಪಂಚರ್ ಆಯಿತು. ಇಲ್ಲಿನ ಜನ ದಿನ ಪಡೋ ಯಾತನೆ ನಮ್ಮ ಅನುಭವಕ್ಕೂ ಬಂತು. ಇನ್ನು ಅದೆಷ್ಟೋ ಮಂದಿ ಅಪಘಾತದಿಂದ ಗಾಯಗೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಬೈಕು ಮತ್ತು ವೆಹಿಕಲ್ಲು ಏನೇ ಅಲ್ಲಿ ಓಡಾಡೋಕ್ಕಾಗಲ್ಲ. ಮಳೆ ಆದರೂ ಅಂತೂ ಓಡಾಡೋಕ್ಕಾಗಲ್ಲ. ಫ್ಯಾಮಿಲಿ ಅಂತೂ ಬರೋಕ್ಕಾಗಲ್ಲ. ಇಲ್ಲಿ ಬಿದ್ದು ಆಸ್ಪತ್ರೆ ಸೇರೋದಂತೂ ಖಂಡಿತ. ನಾವು ಇವಾಗಿನೂ ಬಿದ್ದು ಬಂದು ಮೇನ್ ಏರಿಯಾ ಇದು ನ್ಯಾಷನಲ್ ಹೈವೇ ಕನೆಕ್ಟಿಂಗ್ ರೋಡ್ ಇದು. ಮಿನಿಮಮ್ ನಾವು ಒಂದು 10 to 15 ಟ್ರಕ್ಸ್ ಈ ಥರ ಆಕ್ಸೆಲ್ ಕಟ್ ಆಗೋದು ಅದು ನಾವು ನೋಡ್ತಾನೆ ಇರ್ತೀವಿ. ಆಮೇಲೆ ಮೇನ್ ಇಂಡಸ್ಟ್ರೀಸು, ಆಮೇಲೆ ಮೇನ್ ಹಬ್ ಅಲ್ವಾ ನಮ್ಮದು ಇದು ಟಿಪ್ಟೂರು. ಅದರಿಂದ ಈ ರಸ್ತೆಯಲ್ಲಿ ಮಿನಿಮಮ್ 2-3 ಆಕ್ಸಿಡೆಂಟ್ಸ್ ಅಂತ ನಾವು ನೋಡ್ತಾ ಇರ್ತೀವಿ ಕಾಮನ್. ರಸ್ತೆ ಬದಿಯಲ್ಲಿರೋ ರೈತರು ತಲೆ ಚಚ್ಚಿಕೊಳ್ತಿದ್ದಾರೆ. ಯಾಕಂದ್ರೆ ರಸ್ತೆ ಧೂಳು ಇವರ ಬೆಳೆಯನ್ನೇ ಹಾಳು ಮಾಡಿದೆ, ಬಾಳು ಗೋಳಾಗಿದೆ. ರೋಡಿನ ಆಜುಬಾಜಿನಲ್ಲಿ ಇರೋಂಥ ಬೆಳೆಗಳು ಒಂದೂ ಸರಿಯಾಗಿ ಬಂದಿಲ್ಲ ಮೇಡಮ್. ಒಂದಾಯ್ತಾ. ಎರಡನೇದಾಗಿ ಕೃಷಿ ಸಾಗಾಣಿಕೆಗೆ ತೊಂದರೆ ಆಯ್ತು ಅಂದ್ರಲ್ಲ. ಹಾಸನಿಂದ ಇಲ್ಲಿಗೆ ಬಾಡಿಗೆ ಮಾಮೂಲಿ 150 ರೂಪಾಯಿಗೆ ಯಾರು ಬರ್ತಾ ಇದ್ರು, ಓಲಿ 200 ರೂಪಾಯಿ ಬರ್ತಾ ಇದ್ರು. ಇವಾಗೆಲ್ಲ ಡಬ್ಬಲ್ ತ್ರಿಬಲ್ ಪೇಮೆಂಟ್ ಕೊಡ್ಬೇಕು. ಯಾಕೆ ಅಂದ್ರೆ ಈ ರೋಡಲ್ಲಿ ಬರಲ್ಲ, ಅವರು ಸುದ್ದಾಡ್ಕೊಂಡ್ ಬರ್ಬೇಕು. ಮಳೆಗಾಲ ಬಂದ್ರೆ ಮುಗಿದೇ ಹೋಯ್ತು. ಈ ರಸ್ತೆಯಲ್ಲಿ ಓಡಾಡೋದು ಭಾರೀ ಸಾಹಸ ಅನ್ನಿಸಿಕೊಳ್ಳುತ್ತೆ. ದುರಂತ ಅಂದ್ರೆ ಈ ರಾಜ್ಯ ಹೆದ್ದಾರಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕ್ಷೇತ್ರದಲ್ಲೇ ಇದೆ. ಈ ಹಗರಣ ಬರೀ ರಸ್ತೆಗಷ್ಟೇ ಸೀಮಿತವಾಗಿಲ್ಲ. ಇದರ ಕಡತಗಳನ್ನ ತೆರೆಯುತ್ತಾ ಹೋದಾಗ ಸಾಕಷ್ಟು ಹಗರಣಗಳೇ ಸಿಗ್ತವೆ. ಆ ಹಗರಣಗಳ ಕರ್ಮಕಾಂಡನ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.